ಲಕ್ಷ್ಮಿ ಯಾವಾಗಿದ್ರು, ಯಾಕೆ ಇಷ್ಟು ಪೂಜೆ ಮಾಡ್ತಾರೆ? ದೀಪಾವಳಿ ಒಳಗೆ ಎಷ್ಟು ಖರ್ಚು ಮಾಡಿ ಮನೆ ಸುಣ್ಣ ಬಣ್ಣ ಮಾಡಿ ಎಲ್ಲರೂ ಹೊಸ ಬಟ್ಟೆ ಧರಿಸ್ಕೊಂಡು ದಿನ ಪಕ್ವಾನ್ ಮೃಷ್ಟಾನ್ನ ಭೋಜನವನ್ನು ಮಾಡಿ ಎಷ್ಟು ಪ್ರೀತಿಯಿಂದ ಅವರೆಲ್ಲ ಶೃಂಗಾರ ಆಗಿ ಇದನ್ನು ಮಾಡ್ತಾರೆ. ಅಂದರೆ ಆ ಲಕ್ಷ್ಮಿ ಯಾವಾಗಿದ್ದರಂತೆ, ಏನು ಮಾಡಿದರು? ಏನಾದರೂ ತಾಯಿ ನಿಮಗೆ ಹೇಳಿದಾಳ? ಅವ್ರ ತಾಯಿ ಅವ್ರಿಗೇನಾದರೂ ಹೇಳಿದಾಳ? ಗೊತ್ತಿಲ್ಲಲ್ಲ. ಆ ಲಕ್ಷ್ಮಿ ಯಾರು ಅಂದರೆ ಈ ನಾಡಿನಲ್ಲಿ, ಈ ಜಗತ್ತಿನಲ್ಲಿ ಅವರು ಇದ್ದು ಹೋಗಿದ್ದಾರೆ. ಆವಾಗ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಕಾನೂನಿತ್ತು. ವಿಶ್ವಕ್ಕೆ ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಅವರಂತೆ ಅವರು ಕೂಡ ಸುಖವಾಗಿದ್ದರು. ಅವ್ರು ಹೆಂಗೆ ಕಿರೀಟ ಧರಿಸ್ತಿದ್ರು, ಪ್ರತಿಯೊಬ್ಬರನ್ನೂ ಸಹಿತ ಎಲ್ಲರೂ ಕಿರೀಟ ಧರಿಸ್ತಿದ್ರು. ಅವ್ರು ಎಂಥ ಊಟ ಮಾಡ್ತಿದ್ರು ಅಂಥದ್ದೇ ಊಟ ಮಾಡ್ತಿದ್ರು. ಅವರು ಚಿನ್ನದ ಮಹಲ್ನಲ್ಲಿ ಇರ್ತಾಯಿದ್ರು. ಎಲ್ಲರೂ ಕಿರೀಟ ಧರಿಸಿ ವಜ್ರ ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿದ್ರೂ ಸಹಿತ ಬರಗಾಲಲ್ಲೇ ಇರ್ತಿದ್ರು. ಯಾಕಂದರೆ ಆವಾಗಿನ ಭೂಮಿ ಹೆಂಗಿತ್ತು ಅಂದರೆ ಹೂವಿನ ಹಾಸಿಗೆಯಾಗಿತ್ತು. ಎಲ್ಲೂ ಏನಿರಲಿಲ್ಲ, ಹಳ್ಳ ಮುಳ್ಳ, ನಮ್ಮ ಕಾಲಿಗೆ ಚುಚ್ಚುವಂಥ ಜಗತ್ತಲ್ಲ ಅದು. ವೈಕುಂಠ ಸ್ವರ್ಗ ಅಂತಾರೆ. ಅಂಥ ಸ್ವರ್ಗದಲ್ಲಿ ಈ ದೇವತೆಗಳು ವಾಸ ಮಾಡಿದಾಗ ಜನಸಂಖ್ಯೆ ಭಾಳ ಕಡಿಮೆ ಇತ್ತು, ಆದರೆ ಸುಖ ಶಾಂತಿ ನೆಮ್ಮದಿ ಭರ್ಪೂರಿತ್ತು. ಆವಾಗಿನ ಮನೆಗಳಿಗೆ ಬಂಗಾರದ ಮನೆ ಇದ್ರೂ ಸಹಿತ ಬಾಗಿಲು ಇರಲಿಲ್ಲ. ಆವಾಗ ಲೈಟ್ ಅದು ಹೆಂಗಿದ್ವು ಅಂದ್ರೆ ನೀವು ಮುತ್ತು ರತ್ನಗಳ ಅಲಂಕಾರದಿಂದ ಆ ಮನೆಗಳೇನಿದ್ವು ಅಲ್ರಿ, ರಾತ್ರಿ ಹೊತ್ತು ನಕ್ಷತ್ರಗಳ ಮಿನ್ನಿಕ್ತಾವಲ್ರಿ, ಅದನ್ನು ನೋಡಿ ಆ ಮುತ್ತು ವಜ್ರ ಹೊಡಿತಾ ಇದ್ದು ಮನೆಗೆಲ್ಲ ಲೈಟಿನ ಸರ ಹಾಕಿದಂಗೆ ಆವಾಗಿನ ಮನೆಗಳೆಲ್ಲ ಬೆಳಕಿನಿಂದ ತುಂಬಿರ್ತಾ ಇದ್ದು. ಆವಾಗಿನ ನದಿಗಳು, ಹಳ್ಳ ಕೊಳ್ಳ ಎಲ್ಲ ಹಾಲು ತುಪ್ಪದಂಥ ಶಕ್ತಿಯನ್ನು ಕೊಡುವಂಥ ತಿಳಿ ನೀರು ಅಂತ ಇರ್ತಿದ್ದು. ಆವಾಗ ಪ್ರಾಣಿ ಪಕ್ಷಿ ಎಲ್ಲ ಏನು ಮಾಡ್ತಿದ್ದು ರೀ, ಹುಲಿ ಆಕಳ ಕೂಡೆ ನದಿಗೆ ಹೋಗಿ ನೀರು ಕುಡಿದು ಬರ್ತಿದ್ದು. ಒಂದಕ್ಕೊಂದು ಹಿಂಸೆ ಕೊಡಬೇಕನ್ನುವಂಥ ಅಂಥ ಕೆಟ್ಟ ಗುಣ ಪ್ರಾಣಿಗಳಲ್ಲಿನೂ ಸಹಿತ ಅವಾಗಿರಲಿಲ್ಲ. ಅಂಥ ಒಂದು ಸುಂದರ ಜಗತ್ತು ನಿರ್ಮಾಣ ಮಾಡಿದಂಥ ಪರಮಾತ್ಮ ನಿರಾಕಾರ ಇದ್ದಂಥವರು ಯಾವಾಗ ಸತ್ಯುಗ ಹೋಯಿತು, ತ್ರೇತಾಯುಗ ಹೋಯಿತು, ದ್ವಾಪರ ಯುಗ ಹೋಯಿತು, ಕಲಿಯುಗದ ಅಂತಿಮ ಸಮಯದಲ್ಲಿ ನಾವು ಈಗ ಬಂದಿದ್ದೀವಿ. ಸಂಗಮನಾಥ ಸಂಗಮೇಶ್ವರ ಬಂದು ನಮಗೆ ಯಾವಾಗ ಎಲ್ಲರೂ ಜಗತ್ತೆಲ್ಲರೂ ಹೊಯ್ಕೊಳಕತ್ತಾರೆ. ಈಗ ಹೊಳಿ ಹುನಿ ಐತಿಲ್ರಿ, ಎಲ್ಲರೂ ಹೊಯ್ಕೊಳಕತ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ಕಟ್ಟಿಗೆ ತುಡುಗು ಮಾಡಿದ್ರೆ ನಮಗೆ ಚಲೋ ಆಕೈತಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಒಂದರ ಕಟ್ಟಿಗೆ ಚಲೋ ಏನೈತಿ ಕಟ್ಟಿಗೆ ಸಹಿತ ತುಡುಗು ಮಾಡಿ ಇದು ಮಾಡ್ತಾರೆ. ಕಲಿಯುಗದಾಗ ಏನು ತಿಳ್ಕೊಂಡಾರ ಜನ, ತುಡುಗು ಮಾಡಿದರೆ ಚಲೋ ಆಗ್ತೈತೆ. ಹಂಗಲ್ಲ. ಅದಕ್ಕೆ ಪರಮಾತ್ಮ ನಮ್ಗೆ ಸಂಗಮನಾಥ ನಮಗೆ ಜ್ಞಾನ ಕೊಡ್ಲಿಕ್ಕೆ ಬಂದಿದ್ದಾರೆ. ನಮ್ಮನ್ನು ಮನುಷ್ಯರನ್ನು ದೇವತಾ ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಈ ಮೂಲ ಮಾಂಸದ ಶರೀರ ನಾನಲ್ಲ, ನಾನು ನಿರಾಕಾರದಂಥ ಆತ್ಮನಾಗಿದ್ದೀನಿ. ಆತ್ಮ ಇರುವಂಥ ಸ್ಥಾನ ಭ್ರುಕುಟಿ. ಹಣೆ ಮಧ್ಯಭಾಗದಲ್ಲಿ ನಾವು ಗಂಧ, ಕುಂಕುಮ, ಇವತ್ತಿ, ಅಂಗಾರ, ಭಂಡಾರ ಎಲ್ಲ ಇಲ್ಲೇ ಹಚ್ಕೋತೀವಿ. ತ್ರಾಸಾದಾಗ ಎಲ್ಲಿ ಬಿಡ್ಕೋತೀವಿ? ಐನಾನ್ ಹಣೆ ಬರ, ಐನಾನ್ ಕರ್ಮ ಅಂತ ಇಲ್ಲೇ ಬಿಡ್ಕೋತೀವಿ. ಹಂಗೆ 2.5 ಇಂಚ್ ಒಳಗಡೆ ಹೈಪೋಥಾಲಮಸ್ ಪಿಟ್ಯೂಟರಿ ಅನ್ನುವಂಥ ಗ್ರಂಥಿಗಳ ಮಧ್ಯದಲ್ಲಿ ಆತ್ಮ ಹೊಳಿತಾ ಇರ್ತದೆ ಚಿಕ್ಕಿಗೆ. ಅದು ಈ ಕಣ್ಣಿನಿಂದ ನೋಡ್ತದೆ, ಕಿವಿಯಿಂದ ಕೇಳ್ತದೆ, ಕೈಯಿಂದ ಕೆಲಸ ಮಾಡ್ತದೆ, ಬಾಯಿಯಿಂದ ಹೇಳ್ತದೆ, ಕಾಲಿಂದ ನಡೀತದೆ. ಯಾವ ರೀತಿ ಗಾಡಿಯನ್ನು ಡ್ರೈವರ್ ನಡೆಸ್ತಾನೆ ಅದೇ ರೀತಿ ಆತ್ಮ ಈ ಶರೀರವನ್ನು ನಡೆಸ್ತದೆ. ಇದಕ್ಕೆ ಆತ್ಮ ಹೋಯ್ತು ಅಂದರೆ ಶವ ಅಂತಾರೆ. ಆತ್ಮ ಇದ್ದಾಗ ಮನುಷ್ಯರು ಅಂತಾರೆ. ಆತ್ಮ ಇದ್ದಾಗ ನಮಗೊಂದು ಬೆಲೆ ಇರ್ತದೆ. ಆತ್ಮ ಹೋದ ಮೇಲೆ ಶರೀರಕ್ಕೆ ಯಾವುದು ಬೆಲೆ ಇಲ್ಲ. ಹಾಗೆ ನಾವೆಲ್ಲ ಆತ್ಮಗಳು, ಎಲ್ಲ ಆತ್ಮಗಳ ಲೋಕ, ಪರಮಧಾಮ, ಮುಕ್ತಿಧಾಮ, ಶಾಂತಿಧಾಮ, ಬ್ರಹ್ಮಾಂಡ, ಬ್ರಹ್ಮಲೋಕ, ನಿರ್ವಾಣಧಾಮ, 6ನೇ ತತ್ವ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಆತ್ಮ ಪರಮಾತ್ಮನ ಹತ್ರ ಇದ್ದಂಥವರು. ಆತ್ಮ ಈ ಭೂಮಿಗೆ ಬರ್ತದೆ. ಎಲ್ಲಿ ನೀರು, ಗಾಳಿ, ಆಕಾಶ, ಬೆಂಕಿ ಇರುವಂಥ ಈ ಸೃಷ್ಟಿಗೆ ಬರ್ತದೆ ಆತ್ಮ. ಒಂದು 5 ತಿಂಗಳ ತಾಯಿ ಗರ್ಭವನ್ನು ಪ್ರವೇಶ ಮಾಡಿ ಆಮೇಲೆ 9 ತಿಂಗಳಿಗೆ ಮಗುವಾಗಿ ಭೂಮಿ ಮೇಲೆ ಬಂದು ಉಂಡು ತಿಂದು ಬೆಳೆದು ಮಂದಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ಮತ್ತೆ ಆಯುಷ್ ತೀರಿದ ಮೇಲೆ ಈ ಶರೀರವನ್ನು ಇಲ್ಲೇ ಬಿಟ್ಟು ಮತ್ತೆ ಆತ್ಮ ಮತ್ತೆ ವಾಪಸ್ ತನ್ನ ಮನೆಗೆ ಹೋಗಿ. ಅದಕ್ಕಾಗಿ ಹೇಳ್ತಾರೆ ಅಲ್ಲಿ ಹೋದು ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ. ಈ ಜಗತ್ತಿಗೆ ಬಂದು ನಾವೆಲ್ಲ ಎಲ್ಲರೂ ನೋಡಿ ನಾವು ಗಳಿಸಾಕತ್ತೀವಿ, ನಾವು ದುಡಿಯಾಕತ್ತೀವಿ, ನಾವು ಗಳಿಸಾಕತ್ತೀವಿ, ನಾವು ಉಣ್ತೀವಿ, ತಿಂತೀವಿ. ಪ್ರಾಣಿ ಪಕ್ಷಿ ಎಲ್ಲನೂ ದುಡಿತಾವ, ಎಲ್ಲರೂ ಮಾಡ್ತಾರೆ. ಆದರೆ ಮನುಷ್ಯ ಒಬ್ಬನೇ ಏನು ಮಾಡ್ತಾನೆ? ನಾವು ಗಳಿಸ್ಬೇಕು, ನಾವು ದುಡಿಬೇಕು ಅಂತ ಏನು ಮಾಡ್ತಾನೆ? ಬೆವರು ಸುರಿಸಿ ದುಡಿತಾನೆ, ಕಳ್ಳತನ ಮಾಡಿ ಗಳಿಸ್ತಾನೆ,
ಮೋಸ ಮಾಡಿ ಗಳಿಸ್ತೇನೆ. ಭ್ರಷ್ಟಾಚಾರದಿಂದ, ಅನಾಚಾರದಿಂದ, ಅತ್ಯಾಚಾರದಿಂದ ಜಗತ್ತಿನಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಅದೇ ಹೆಚ್ಚಾಗಿಬಿಟ್ಟಿದೆ. ಮತ್ತೆ ನಾವೆಲ್ಲ ಏನು ಮಾಡ್ತೀವಿ? ಮತ್ತದನ್ನು ಪಾಪ ತೊಳ್ಕೊಳ್ಳೋ ಸಂಬಂಧ ದುಃಖ ಅನುಭವಿಸ್ತೀವಿ. ಆದರೆ ಯಾವುದನ್ನು ಏನು ಮಾಡೋಂಗಿಲ್ಲ, ನಾವು ವಾಪಸ್ ತೊಗೊಂಡು ಹೋಗಂಗಿಲ್ಲ. ಯಾವ ಮನೆ ಅಲ್ಲಿರುವುದು ಖಾಯಂ ಮನೆ. ಆ ಮನೆಗೆ ತೊಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಅದಕ್ಕೆ ನಾವು ದುಃಖ ಅಶಾಂತಿಗೆ ನಾವು ಯಾಕೆ ಒಳಗಡೆ ನಮ್ಮ ಅಜ್ಜ ಮುತ್ತಜ್ಜರು ಅವರೇನೂ ಇರಲಿಲ್ಲ, ಅವ್ರು ಇಷ್ಟು ಕಷ್ಟಪಡ್ತಿರಲಿಲ್ಲ, ಅವ್ರು ಏನಿತ್ತು ಅದರಿಂದ ತೃಪ್ತಿಯಾಗಿದ್ದರು. ಹಾಗೆ ನಾವು ಕೂಡ ಯಾವುದು ನಮ್ಮ ಜೊತೆ ಬರೋದಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಏನು ತಿನ್ನಬೇಕಾದ್ರೆ, ಉಡಬೇಕಾದ್ರೆ, ತೊಡಬೇಕಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ, ಇನ್ನೊಬ್ಬರಿಗೆ ದಾನ ಮಾಡುವಂಥ ಗುಣವನ್ನು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂಥದ್ದು, ಇನ್ನೊಬ್ಬರಿಗೆ ತಿನ್ನಿಸಿ ತಿನ್ನುವಂಥದ್ದು, ಅಂಥ ಗುಣ ನಾವು ಬೆಳೆಸ್ಕೊಂಡಾಗ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನಮಗೆಲ್ಲ ಇಬ್ಬರು ತಂದೆ. ಒಬ್ಬರು ಶರೀರ ಕೊಟ್ಟಂಥ ತಂದೆ, ಇನ್ನೊಬ್ಬರು ಆತ್ಮದ ತಂದೆ. ಅವರೇ ಯಾರು? ಸಂಗಮೇಶ್ವರ, ಸಂಗಮನಾಥ, ಶಿವ ಪರಮಾತ್ಮನೇ ನಮ್ಮ ಆತ್ಮದ ತಂದೆ. ಅವರೆಲ್ಲ ಆತ್ಮಕ್ಕೂ ತಂದೆ. ಅವರಿರೋದು ಶಿವಲೋಕದಲ್ಲಿ. ಆ ಶಿವ ಪರಮಾತ್ಮ ನಮ್ಮ ಹಾಗೆ ಉಣ್ಣೋದು, ತಿನ್ನೋದು, ನೀರು ಕುಡಿಯೋದು ಮಾಡ್ತಾರೆ ಇಲ್ಲ. ಅದಕ್ಕಾಗಿ ನಾವು ಪ್ರೀತಿಯಿಂದ ಏನು ಮಾಡ್ತೀವಿ? ಅವನಿಗೆ ಅಭಿಷೇಕ ಮಾಡ್ತೀವಿ. ಅವನ ಮುಂದೆ ಹಣ್ಣು ಕಾಯಿ ನೈವೇದ್ಯ ಇಡ್ತೀವಿ, ಪ್ರೀತಿಗೋಸ್ಕರ ಇಡ್ತೀವಿ. ಅವೇನು ತಿಂತಾನ? ತಿನ್ನೋದಿಲ್ಲ. ಮುಸಲ್ಮಾನ್ರು ಏನು ಮಾಡ್ತಾರೆ? ಹಾಗೆ ನಮಾಜ್ ಮಾಡ್ತಾರೆ, ಅವ್ರು ಯಾವುದೂ ಪೂಜೆ ಮಾಡೋಂಗಿಲ್ಲ. ನಾವು ಭಕ್ತಿ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂದರೆ ಪರಮಾತ್ಮನ ಮೇಲೆ ಇರುವಂಥ ಪ್ರೀತಿಗೋಸ್ಕರ ನಾವು ಪೂಜೆಯನ್ನು ಮಾಡ್ತೀವಿ, ಉತ್ಸವವನ್ನು ಮಾಡ್ತೀವಿ, ಜಾತ್ರೆಯನ್ನು ಮಾಡ್ತೀವಿ. ಹಾಗೆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ. ಪರಮಾತ್ಮ ಶಾಂತಿಯ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ, ಆನಂದ ಸಾಗರ ಆಗಿದ್ದಾರೆ. ಪರಮಾತ್ಮ ಅವರು ಕಲ್ಲು ಬುದ್ಧಿಯನ್ನು ಪಾರಸ ವಜ್ರ ಸಮಾನ ಬುದ್ಧಿಯನ್ನಾಗಿ ಮಾಡುವಂಥವ್ರು ಪರಮಾತ್ಮ ಪ್ರೇಮದ ಸಾಗರನಾಗಿದ್ದಾರೆ. ಪರಮಾತ್ಮನಿಗೇನಿಲ್ಲ, ಹುಟ್ಟು ಸಾವುಗಳಿಲ್ಲ. ಪರಮಾತ್ಮ ಮೃತ್ಯುಂಜಯ ಆಗಿದ್ದಾರೆ, ಅಕಾಲ ಮೂರ್ತ ಆಗಿದ್ದಾರೆ. ಪರಮಾತ್ಮನಿಗೋಸ್ಕರ ಗುರುತಾಗಿರುವಂತಹ ಶಿವನ ಗುರುತಾಗಿರುವಂತಹ ಲಿಂಗ ರೂಪದಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಹಾಗೆ ಮುಸಲ್ಮಾನರು ಕೂಡ ನಿರಾಕಾರ ಅಲ್ಲಾನಿಗೆ ಅವರೇನಂತಾರೆ? ಅಲ್ಲಾ ಏಕ ನೂರ ಅಂತಾರೆ. ಮಕ್ಕಾ ಮದಿನಾಕ್ಕೆ ಹೋಗ್ತಾರೆ. ಮಕ್ಕಾದಲ್ಲಿ ಏನಿದೆ ಅಂದರೆ ಲಿಂಗ ರೂಪದಲ್ಲಿ ಒಂದು ಕಲ್ಲನ್ನು ಅವರು ಚುಂಬನ ಮಾಡ್ತಾರೆ. ನಾವು ಅಲ್ಲಾಗೆ ಭೇಟಿಯಾಗಿ ಬಂದಿದೆ ಅಂತ. ಹಾಗೆ ಜಪಾನದಲ್ಲಿನೂ ಕೂಡ ಲಿಂಗ ರೂಪದಲ್ಲಿ ಒಂದು ಲೈಟನ್ನು ಇಟ್ಟು ಅವರು ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಹಾಗೆ ಯೇಸು ಕ್ರಿಸ್ತ ಹೇಳಿದ ಗಾಡ್ ಈಸ್ ಲೈಟ್ ಅಂತ ಹೇಳ್ತಾರೆ. ಏಕ ಓಂಕಾರ ನಿರಾಕಾರ ಅಂತ ಶೀಖ್ ಧರ್ಮಗುರು ಗುರುನಾನಕರು ಹೇಳ್ತಾರೆ. ಹಾಗೆ ಪರಮಾತ್ಮ ಗಾಡ್ ಈಸ್ ಲೈಟ್ ಅಂಥೇಳಿ ಚರ್ಚಿನಲ್ಲಿ ಮೇನ್ಬತ್ತಿಯನ್ನು ಹಚ್ಚಿ ಇಡ್ತಾರೆ. ನಾವು ತುಪ್ಪದ ದೀಪ, ಎಣ್ಣೆ ದೀಪ, ಕಪ್ಪುರ ದೀಪ ಹಾಕಿ ಏನು ಮಾಡ್ತೀವಿ? ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಾವು ಬೆಳಗ್ತೀವಿ. ಹಾಗೆ ಪರಮಾತ್ಮ ಜ್ಯೋತಿ ರೂಪ ಆಗಿದ್ದಾರೆ, ಪರಮ ಜ್ಯೋತಿ ರೂಪ ಆಗಿದ್ದಾರೆ. ಅಂತಾನೆ ಪರಮಾತ್ಮ ಈ ಸೃಷ್ಟಿಯನ್ನು, ಈ ಮೂವರ ಕಡೆಯಿಂದ ಈ ಸೃಷ್ಟಿಯನ್ನು ನಡೆಸ್ಕೊತಾರೆ. ಈ ಮೂವರು ಪರಮಾತ್ಮನ ರಚನೆಯಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರ ಇವರು ತ್ರಿಮೂರ್ತಿ ಪರಮಾತ್ಮ ಶಿವನ ರಚನೆಯಾಗಿದ್ದಾರೆ. ಬ್ರಹ್ಮನಿಂದ ಸ್ಥಾಪನೆ, ವಿಷ್ಣುವಿನಿಂದ ಪಾಲನೆ, ಶಂಕರನ ಮೂಲಕ ವಿನಾಶದ ಕಾರ್ಯವನ್ನು ಮಾಡಿಸುವಂಥವರು ಪರಮಾತ್ಮ ಶಿವ ಆಗಿದ್ದಾರೆ. ಪರಮಾತ್ಮ ಏನೂ ಮಾಡೋಂಗಿಲ್ಲ, ಈ ಮೂವರ ಕಡೆಯಿಂದ ಮಾಡಿಸ್ತಾನೆ. ಅದಕ್ಕಾಗಿ ಪರಮಾತ್ಮನೇ ಗುರುವಾಗಿ, ಪರಮಾತ್ಮನೇ ಗುರುವಾಗಿ ಬ್ರಹ್ಮನ ಮುಖಾಂತರ, ಪರಮಾತ್ಮನೇ ಗುರುವಾಗಿ ವಿಷ್ಣುವಿನ ಮುಖಾಂತರ, ಪರಮಾತ್ಮನೇ ಗುರುವಾಗಿ ಮಹೇಶ್ವರನ ಮುಖಾಂತರ ಈ ಸೃಷ್ಟಿಯನ್ನು ಪರಿಪಾಲನೆ ಮಾಡ್ತಾರೆ. ಸೃಷ್ಟಿ ಲಯ ಕಾರ್ಯವನ್ನು ಮಾಡಿಸುವಂಥವರು ಪರಮಾತ್ಮ ಆಗಿದ್ದಾರೆ. ಪರಮಾತ್ಮನ ಮಂದಿರಗಳು ಎಲ್ಲ ಕಡೆ ಅದಾವೆ, ಆದರೆ ಶಂಕರನ ಮಂದಿರಗಳು ಎಲ್ಲಿಯೂ ಇಲ್ಲ. ಬಲೆ ಒಂದಿಷ್ಟು ಕಡೆ ಬಿಸಿಲಾಗ ಕೂಡಿಸಿದ್ದಾರೆ, ಆದರೆ ಮಂದಿರ ಅಂತ ಇಲ್ಲ, ಇಂಥದ್ದೊಂದು ಪೆಂಡಾಲ್ ಅಂತೂ ಇಲ್ಲ. ಹಾಗೆ ಇವರು ದೇವತಾ ಆಗಿದ್ದಾರೆ. ಇವರು ಸೂಕ್ಷ್ಮ ಲೋಕದಲ್ಲಿರುವರು, ಇವರು ಪರಮಧಾಮದಲ್ಲಿರುವರು, ಇವರು ಕಲ್ಯಾಣಕಾರಿ, ಮಂಗಳಕಾರಿ, ಸುಖಕಾರಿ. ಇವರು ಪರಮಧಾಮದಲ್ಲಿ ಇರ್ತಾರೆ. ಇವರು ದೇವತಾ ಆಗಿದ್ದಾರೆ, ಇವರು ಪರಮಾತ್ಮ ಆಗಿದ್ದಾರೆ. ಅದಕ್ಕೆ ಶಿವನರಿಯದ ಜೀವ ಶಿವಕ್ಕೆ ಸಮಾನ ಅಂತ. ಪರಮಾತ್ಮನನ್ನು ನಾವು ಅರಿತುಕೊಂಡು ನೆನಪು ಮಾಡಿದಾಗ ನಮ್ಮಲ್ಲಿರುವಂಥ ವಿಕಾರಿ ಗುಣಗಳು ಭಸ್ಮ ಆಗ್ತವೆ, ನಾಶ ಆಗ್ತವೆ. ಅದಕ್ಕೋಸ್ಕರ ಶಿವರಾತ್ರಿ ಎಂದು ನಾವು ಶಿವನನ್ನು ನೆನಪು ಮಾಡಬೇಕಾಗಿದೆ.
ಅದಕ್ಕೆ ಶಂಕರ ರಾತ್ರಿ ಅಂತ ಹೇಳಂಗಿಲ್ಲ, ಶಿವನ ರಾತ್ರಿ ಅಂತ ಹೇಳ್ತಾರೆ. ರಾತ್ರಿ ಅಂದರೆ ಅಜ್ಞಾನ ಅಂಧಕಾರದಲ್ಲಿ ಇರುವಂಥ ನಾವು ಯಾರಿಗೋ ಪರಮಾತ್ಮ ಅಂತ ತಿಳ್ಕೊಂಡಿವಲ್ಲ, ಈ ಒಂದು ಅಜ್ಞಾನದಲ್ಲಿ ಶಿವನನ್ನು ತಿಳ್ಕೊಳ್ಳೋದೇ ಶಿವರಾತ್ರಿ. ಅದಕ್ಕೋಸ್ಕರ ಶಿವರಾತ್ರಿ ದಿವಸ ನಾವು ಉಪವಾಸವನ್ನು ಮಾಡ್ತೀವಿ. ಉಪವಾಸ ಅಂತಂದರೆ ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು. ಪರಮಾತ್ಮನ ಹತ್ತಿರ ನಮ್ಮ ಮನಸ್ಸು ಬುದ್ಧಿಯನ್ನು ಇಡೋದಕ್ಕೆ ಉಪವಾಸ ಅಂತ ಹೇಳುತ್ತೆ. ಇನ್ನು ಜಾಗರಣೆ ಅಂತಂದರೆ ಜಾಗೃತಿಯಾಗಿರೋದು. ಇನ್ನೊಬ್ಬರು ಹೊಲ, ಇನ್ನೊಬ್ಬರ ಮನೆ, ಇನ್ನೊಬ್ಬರ ವಸ್ತು ವೈಭವ ನೋಡಿ ಆಸೆ ಪಡೋದಲ್ಲ. ಅದಕ್ಕೋಸ್ಕರ ನಾವು ಜಾಗೃತಿಯಾಗಿರಬೇಕು. ಅಂದರೆ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ಬರದೇ ಇರೋ ಹಾಗೆ ನಾವು ಎಚ್ಚರದಿಂದ ಇರೋದಕ್ಕೆ ಜಾಗರಣೆ ಅಂತ ನಾವು ಶಿವರಾತ್ರಿ ದಿವಸ ಮಾಡ್ತೀವಿ. ಹಾಗೆ ಈ ಸೃಷ್ಟಿ 5,000 ವರ್ಷದ ಈ ಸೃಷ್ಟಿ ತಿರುಗ್ತಾನೇ ಇರ್ತದೆ ನೋಡ್ರಿ. ಒಂದು ದಿನದ ಚಕ್ರ ಅಂದರೆ ಮುಂಜಾನೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಜೀವನ ಚಕ್ರ ಅಂದರೆ ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ ಅಂತ ಹೇಳ್ತಾರೆ. ಹಾಗೆ ಈ ಚಕ್ರ 5,000 ವರ್ಷದ ಈ ಸೃಷ್ಟಿ ಚಕ್ರ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂಥೇಳಿ ಈ 4 ಯುಗಗಳು. ಅದರಲ್ಲಿ ಪರಮಾತ್ಮ ಬಂದಿದ್ದಾರೆ. ಯಾವುದು ಬ್ರಾಹ್ಮಿ ಮುಹೂರ್ತ, ಅಮೃತ ವೇಳೆ ಅಂತ ಹೇಳ್ತೀವಿ. ಅದೇ ಥರನಾಗಿ ಈ ಒಂದು ಕಲ್ಪದಲ್ಲಿ, ಈ ಒಂದು ಸೃಷ್ಟಿಯಲ್ಲಿ ಈ ಪರಮಾತ್ಮ ಅವತರಣೆ ಆಗಿದಂಥ ಯುಗಕ್ಕೆ ಸಂಗಮ ಯುಗ ಅಂತ ಹೇಳಲಾಗ್ತದೆ. ಈ ಸಂಗಮ ಯುಗದ ಈ ಸಮಯದಲ್ಲಿ ನಾವು ಜ್ಞಾನ ಅರ್ಜನೆಯನ್ನು ಮಾಡಿಕೊಂಡಾಗ ನಾವು ಸತ್ಯುಗದಲ್ಲಿ ದೇವತಾ ಸಮಾನ ನಾವು ಕೂಡ ಸಂಪೂರ್ಣ ಆಯುಷ್ಯವನ್ನು ಪಡ್ಕೋತೀವಿ. ಸಂಪೂರ್ಣ ಗುಣಸಂಪನ್ನರಾಗಿ 100ಕ್ಕೆ 100ರಷ್ಟು ನಾವು ಸುಖ, ಶಾಂತಿ, ನೆಮ್ಮದಿಯನ್ನು ಈ ಸೃಷ್ಟಿಯಲ್ಲಿ ನಾವೇ ಭೋಗಿಸುವಂತಾಗ್ತದೆ. ಈ ಒಂದು 5,000 ವರ್ಷದ ಈ ಸೃಷ್ಟಿಯಲ್ಲಿ ನಾವು ಆತ್ಮಗಳು 84 ಜನ್ಮಗಳನ್ನು ಪಡಿತೀವಿ. ಯಾವ ರೀತಿ? ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12, ದ್ವಾಪರದಲ್ಲಿ 21, ಕಲಿಯುಗದಲ್ಲಿ 42 ಜನ್ಮಗಳನ್ನು ಪಡಿತಾ ಇದ್ದೀವಿ. ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಈ ಸೃಷ್ಟಿ ಪರಿವರ್ತನೆಗಾಗಿ ಅನೇಕ ಭ್ರಷ್ಟಾಚಾರಿ, ಈ ಹಳೆಯ ಪ್ರಪಂಚದ ವಿನಾಶವು ಯಾವ ರೀತಿ ಬಾಂಬ್ನಿಂದ ಅಥವಾ ಧರ್ಮದಲ್ಲಿ ಕೊಲೆ, ಸುಲಿಗೆ, ರಕ್ತಪಾತಗಳಿಂದ ಹಾಗೂ ಅಣುಬಾಂಬುವಿನಿಂದ ಹೀಗೆ ಈ ಸೃಷ್ಟಿ ಪರಿವರ್ತನೆ ಕಾರ್ಯ ನಡೀತಾ ಇದೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾರೆ, ಮುಂದೆ ಬರುವಂಥ ಮಹಾಭಾರಿ ವಿನಾಶದ ಸಮಯದಲ್ಲಿ ನಿರಾಕಾರ ಪರಮಾತ್ಮ ಶಿವನ ಜೊತೆಗೆ ಯಾರ್ದು ಪ್ರೀತಿ ಬುದ್ಧಿ ಇರ್ತದೆ ಅವರದೇ ವಿಜಯ ಆಗ್ತದೆ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೋಸ್ಕರ ಜ್ಞಾನ ಹಾಗೂ ರಾಜಯೋಗದ ಮೂಲಕ ಸದ್ಗತಿ ಅಂದರೆ ಜೀವನ ಮುಕ್ತಿ ಪ್ರಾಪ್ತಿ ಆಗ್ತದೆ. ಜೀವನ ಮುಕ್ತಿ ಅಂದರೆ ಸ್ವರ್ಗದಲ್ಲಿ ಪ್ರಾಪ್ತಿ ಆಗಲಿಕ್ಕೆ ಈ ಒಂದು ಸಂಗಮ ಯುಗದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ಜ್ಞಾನವನ್ನು ತಿಳ್ಕೊಳ್ಳೋದು ಭಾಳಷ್ಟು ಅವಶ್ಯವಾಗಿದೆ.